ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನಿಮ್ಮ ಮುಂದೆ ಪ್ರದರ್ಶಿಸ್ತಾ ಇರುವ ನಾಟಕ ಅಕ್ಬರನ ಆಸ್ಥಾನದಲ್ಲಿ ಅಮ್ಮ ತಾಯಿ. ಅಮ್ಮ ತಾಯಿ, ಅಮ್ಮ ತಾಯಿ. ಏನದು ತಲಾಟೆ? ಸುಮ್ಮನಿರು. ಏನದು ತಲಾಟೆ? ಸುಮ್ಮನೆ ಇರು. ನೋಡು, ನೀನ್ ಹೀಗೆ ಆಡ್ತಿದ್ರೆ ನಿಮ್ಮ ಅಮ್ಮಂಗೆ ಹೇಳ್ತೀನಿ. ನೋಡು, ನೀನ್ ಹೀಗೆ ಆಡ್ತಿದ್ರೆ ನಿಮ್ಮ ಅಮ್ಮಂಗೆ ಹೇಳ್ತೀನಿ. ಹೌದಾ, ಸರಿ. ಹೇಮಾಂತಿ. ಸರಿ ಸರಿ, ತಪ್ಪಾಯ್ತಮ್ಮ, ಸುಮ್ಮನಾಗ್ತೀನಿ. ಅಕ್ಬರನ ಆಸ್ಥಾನದಲ್ಲಿ ಅಮ್ಮ ತಾಯಿ. ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಅಕ್ಬರನ ಆಸ್ಥಾನದಲ್ಲಿ ಪ್ರತಿ ಸ್ಯಾಟರ್ಡೇಸ್ ಜನಗಳ ಯಾವ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಕೊಡ್ತಿದ್ರಲ್ವಾ, ಹಾಗೆ ಇವತ್ತು ಸ್ಯಾಟರ್ಡೆ ನಾವು ಅಕ್ಬರನ ಆಸ್ಥಾನದಕ್ಕೆ ಹೋಗ್ತಾ ಜನಗಳ ಯಾವ್ಯಾವ ಪ್ರಾಬ್ಲಮ್ಸ್ ಇದೆ ಅಂತ ನೋಡೋಣವಾ? ಪ್ರಾಬ್ಲಮ್ಸ್ ಇದೆ, ನೋಡೋಣ. ಓಹೋ, ಈಗ ನೀನ್ ಮತ್ತೆ ಶುರು ಆಯ್ತಾ? ಸರಿ ಸರಿ, ಸುಮ್ಮನಾಗ್ತೀನಿ. ಬನ್ನಿ ನೋಡೋಣ ನಾಟಕ ಅಕ್ಬರನ ಆಸ್ಥಾನದಲ್ಲಿ ಅಮ್ಮ ತಾಯಿ. ಖುಷಿಯಾಗಿರಿ, ಯಾವಾಗ್ಲೂ ಯಾವಾಗ್ಲೂ ವಿಜಯಿಯಾಗಿರಿ. ಸ್ವಾಗತ, ನಿಮಗೆ ಸ್ವಾಗತ, ಸ್ವಾಗತ, ನಿಮಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ.
10 minutes later ಬಿಟ್ರಂತೆ. ಲೇಟ್ ಲತೀಫಾ, ಯಾವ್ದಾರ ಒಂದು ರೀಸನ್ ಇದ್ದೇ ಇರುತ್ತೆ. ಹಾ, ಕಾರ್ಯಕ್ರಮ ಮುಂದುವರಿಸಿ. ಜಾಪನ, ಇವತ್ತಿನ ಫಸ್ಟ್ ಕೇಸು ಒಂದು ಅಮ್ಮನ ಮಕ್ಕಳದು. ಕಾಲ್ ಮಾಡಿ ಅವ್ರು. ಸಾನಿಯಾ ಮಿರ್ಜಾ ಮತ್ತು ಮಕ್ಕಳು ಬನ್ನಿ. Smile. ಜಾಪನ, ಇವನು ನನ್ನ ಮಗ ಇಸ್ಮಾಯಿಲ್. ಮಹಾಮಂತ್ರಿ ಬೇಗ ಬರ್ತಾ ಇದ್ರೆ. ಇರ್ಲಿ ಇರ್ಲಿ, ಅಲ್ಲಯ್ಯ ಮೊದ್ಲೇ ಲೇಟು, ಅದ್ರಲ್ಲಿ ಬಿಲ್ಡಪ್ ಬರೋಣ. ಅದು ಸರಿ ಸರಿ, ನೀ ಹೇಳಮ್ಮ. ಜಾಪನ, ಇವನು ನನ್ನ ಮಗ ಇಸ್ಮಾಯಿಲ್. ಇಸ್ಮಾಯಿಲ? ಮುಖದ ಸ್ಮೈಲೇ ಇಲ್ಲ. ಹೌದು ಜಾಪನ, ಅವನ್ ಊಟನೇ ಮಾಡುದಿಲ್ಲ. ಎಷ್ಟು ಟೇಸ್ಟಿಗ ಅಡಿಗೆ ಮಾಡಿದ್ರು ಅವನ್ ಬೇರೆ ಬೇರೆ ಅಂತ ಓಡ್ತಾನೆ. ಹಾಗಾದ್ರೆ ಏನು ಏನು ತಿನ್ನಲ್ವಾ? ಹಾಗೇನಿಲ್ಲ ಜಾಪನ, ಜಂಕ್ ಫುಡ್ ಎಷ್ಟು ಕೊಟ್ರು ತಿಂತಾನೆ. ನೀ ಹೇಳು ಪುಟ್ಟಾಣಿ. ಅವನು ಎಲ್ಲ ಜಂಕ್ ಫುಡ್ ಮುಗಿಸ್ಬಿಡ್ತಾನೆ. ಏನಪ್ಪ ಇಸ್ಮಾಯಿಲ್, ಏನೇನ್ ಸಮಸ್ಯೆ? ಜಾಪನ, ನಮ್ಮ ಮನೇಲಿ ಏನೇ ತಿಂಡಿ ಮಾಡ್ತಾರೆ ಗೊತ್ತಾ? ಚಪಾತಿ, ಇಡ್ಲಿ, ದೋಸೆ, ಅವಲಕ್ಕಿ ಇದೆಲ್ಲ ತಿನ್ನೋ ಬದಲು ಹುಲ್ ತಿನ್ಬೋದು. ಓಹ್ ಸರಿ, ಹಾಗಾದ್ರೆ ನಿನಗೆ ಹುಲ್ಲು ತಿನ್ಸ್ಕೊಡಿ. ಏನಾಯ್ತು ಇವಾಗ? ಯಾಕೆ ಈ ರೇಂಜಿಗೆ ಸಾಕ್ತದಂದ್ರೆ? ಹುಲ್ ತಿಂದ್ರೆ ಡೈಜೆಷನ್ ಆಗಲ್ಲ, ಲೂಸ್ ಮೋಷನ್ ಆಗತ್ತೆ. ಅವಾಗ ಪಾಪ ಅವರ ಅಮ್ಮಂಗೆ ಕಷ್ಟ. ಮತ್ತೆ ಏನ್ ಮಾಡೋದು? ಹಾ, ಹೀಗ್ ಮಾಡ್ಬೋದು. ನಿನಗೆ ಇಂಪ್ರೆಸ್ ಆಗುವ ಹಾಗೆ ಗುಡ್ ಫುಡ್ ಬಗ್ಗೆ ಹೇಳಿದ್ರೆ ಅಂದ್ರೆ ಮಕ್ಕಳಿಗೆ ಥ್ರೂ ಸಾಂಗ್ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಬೇಕು. ತಿಳಿಸಿದ್ರೆ ಅರ್ಥ ಮಾಡ್ಕೊತಾರೆ. ಕರೀರಿ ತಾನ್ಸೆನ್. ಜಾಪನ, ತಾನ್ಸೆನ್, ಇವನಿಗೆ ಒಂದೆರಡು ಗುಡ್ ಫುಡ್ ಬಗ್ಗೆ ಹಾಡು ಹೇಳು. ತಿನ್ಬೇಡ ಜಂಕ್ ಫುಡು, ನೀ ತಿನ್ಬಾರ್ದು ಬ್ಯಾಡ್ ಫುಡು. ತಿನ್ಬೇಡ ಜಂಕ್ ಫುಡು, ನೀ ತಿನ್ಬಾರ್ದು ಬ್ಯಾಡ್ ಫುಡು. ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ರೆ, ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ರೆ. ನಿಜವಾಗ್ಲು ಕೇಳೋ, ಉಪ್ಪಿಟ್ಟು ದೇರೋ, ಚಪಾತಿ ದೇರೋ, ಇಡ್ಲಿನೇ. ಸಾಕು, ಚಪಾತಿ ಇಡ್ಲಿ ಬೇಡ. ಎಂತೆಂಥ ಫುಡ್ ಇದೆ ಗೊತ್ತಾ? ಪಿಜ್ಜಾ, ಬರ್ಗರ್, ಕೋಲ್ಕಟ್ ಅಂದ್ರೆ ಗೊತ್ತಿಲ್ವಾ? ಕೋಲ್ಕಟ್ ಹತ್ರ ಐಸ್ ಕ್ರೀಮ್ ತಿಂದ್ರೆ ಮೈಯೆಲ್ಲ ಚಳಿ ಆಗುತ್ತೆ. ಸದ್ದು ತಾನ್ಸೆನ್, ಮುಂದುವರ್ಸು. ತಿನ್ಬಡಕನೋ ನೀ ಜಂಕ್ ಫುಡ್ನ. ತಿನ್ಬಡಕನೋ ನೀ ಬ್ಯಾಡ್ ಫುಡ್ನ. ತಿಂತ ಜಂಕ್ ಫುಡ್ ದಪ್ಪ ಆಗ್ತ್ಯಾ, ಒಳ್ಳೆ ಫುಡ್ ತಿಂದ್ರೆ ಸ್ಮಾರ್ಟ್ ಆಗ್ತ್ಯಾ. ನೀ ತಿನ್ಬಡಕನೋ. ಸಾಕು ನಿಲ್ಸ್ರಿ. ತಿನ್ಬೇಡ ಅಂತ ನೀವ್ ಯಾಕೆ ನನ್ನ ತಲೆ ತಿಂತಾ ಇದ್ದೀರಾ? ಮುಚ್ಚು ಬಾಯ್ ಕಲ್ಲೆ ಹುಡುಗ. ಇವನಿಗೆ ಶಿಕ್ಷೆ ಪಟ್ಟ ಬುದ್ಧಿ ಕಲಿಸ್ಬೇಕು. ಈ ಕೂಡಲೇ ಇವನಿಗೆ 5 ಪ್ಲೇಟ್ ಚಿತ್ರಾನ್ನ, 5 ಪ್ಲೇಟ್ ಉಪ್ಪಿಟ್ಟು, 5 ಪ್ಲೇಟ್ ಇಡ್ಲಿ ತಿನ್ಸಿ. ಏನಾಯ್ತು ಬಾಯ್? ಜಾಪನ,
ಈ ತರ ಶಿಕ್ಷೆ ಕೊಟ್ರೆ ಇವನ ಫುಡ್ ನ ಇನ್ನೂ ಹೇಟ್ ಮಾಡ್ತಾನೆ. ಅವಾಗ ಸಾನಿಯಾ ಮಿರ್ಜಾ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗತ್ತೆ. ಅದಕ್ಕೆ ನಾವು ಇವನ್ಗೆ ಗುಡ್ ಫುಡ್ ನ ಹೇಟ್ ಮಾಡಬಾರ್ದು, ಲವ್ ಮಾಡಬೇಕು. ಆ ತರ ಶಿಕ್ಷೆ ಕೊಡಿಸ್ಬೇಕು. ಹೇಗೆ? ಮಗಳೇ, ಡಿಸ್ಟರ್ಬ್ ಮಾಡಬೇಡ. ಒಂದು ಕೆಲಸ ಮಾಡು, ಅಲ್ಲಿ ಹೋಗಿ ಅಪ್ಪರ್ ಕಿಂಗ್ ಜೊತೆ ಹಾಕ್ಸ್ಕೊಳ್ತಾಡು. ಬಾ ಪಾಪು, ಡಿಸಿಷನ್ ತಗೊಳ್ಳೋವರೆಗೂ ನಾವು ಆಟ ಆಡ. ಹಾ, ಹೀಗ್ ಮಾಡೋಣ. ಇವನು ತಾನಾಗೆ ಇಷ್ಟಪಟ್ಟು ಫುಡ್ ಕೇಳೋದು ಉಪವಾಸ ಹಾಕಿ. ಇದೇ ಸರಿ ತೀರ್ಮಾನ. ಕೇಳಪ್ಪ, ಕೇಳ್ರಿ. ಕಿಂಗ್ ಅಪ್ಪ ಪರ್ಮಿಷನ್ ಇಲ್ಲದೆ ಯಾರು ಊಟ ಕೊಡ್ಬಾರ್ದು.